ಒಬ್ಬನೇ ಆತ್ಮನು ಈ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ. 1 ಕೊರಿಂಥ 12:8-11. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯ ಅಸತ್ಯಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಒಬ್ಬನೇ ಆತ್ಮನು ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದು 1 ಕೊರಿಂಥ 12 ಪವಿತ್ರಾತ್ಮನು ಎಲ್ಲ ಆತ್ಮಿಕ ವರಗಳ ಹಿಂದಿನ ಮೂಲ ಮತ್ತು ಕಾರ್ಯಕರ್ತ ಎಂಬ ಪರಿಕಲ್ಪನೆಯನ್ನು ಸೂಚಿಸುತ್ತದೆ. ವ್ಯಕ್ತಿಗಳಲ್ಲಿ ವಿಭಿನ್ನವಾಗಿ ಪ್ರಕಟವಾಗುವ ಈ ವರಗಳನ್ನು ಒಬ್ಬನೇ ಆತ್ಮನಿಂದ ನೀಡಲಾಗುತ್ತದೆ. ಇಲ್ಲಿ ಹೆಚ್ಚು ವಿವರವಾದ ವಿವರಣೆ ಇದೆ. ವೈವಿಧ್ಯಮಯ ವರಗಳು. 1 ಕೊರಿಂಥ 12 ಕ್ರೈಸ್ತ ಸಮುದಾಯದೊಳಗಿನ ವ್ಯಕ್ತಿಗಳಿಗೆ ನೀಡಲಾಗುವ ವಿವಿಧ ಆತ್ಮಿಕ ವರಗಳನ್ನು, ಉದಾಹರಣೆಗೆ ಗುಣಪಡಿಸುವುದು, ಪ್ರವಾದನೆ, ಅನ್ಯ ಭಾಷೆಗಳನ್ನು ಎತ್ತಿ ತೋರಿಸುತ್ತದೆ. ಒಬ್ಬನೇ ಆತ್ಮನು ವೈವಿಧ್ಯತೆಯ ಹೊರತಾಗಿಯೂ ಈ ಎಲ್ಲಾ ವಿಭಿನ್ನ ವರಗಳನ್ನು ಒಬ್ಬನೇ ಪವಿತ್ರಾತ್ಮನಿಂದ ನೀಡಲಾಗುತ್ತದೆ ಎಂದು ವಾಕ್ಯ ಒತ್ತಿ ಹೇಳುತ್ತದೆ. ವೈಯಕ್ತಿಕ ವಿತರಣೆ. ಪವಿತ್ರಾತ್ಮನು ಈ ವರಗಳನ್ನು ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ವರಗಳ ಉದ್ದೇಶ. ವರಗಳನ್ನು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಸಭೆಯ ಸಾಮಾನ್ಯ ಒಳಿತಿಗಾಗಿ ಮತ್ತು ಕ್ರಿಸ್ತನ ದೇಹವನ್ನು ಕಟ್ಟಲು ನೀಡಲಾಗುತ್ತದೆ. ವೈವಿಧ್ಯತೆಯಲ್ಲಿ ಏಕತೆ. ಇವೆಲ್ಲವನ್ನು ಮಾಡುವ ಆತ್ಮನು ಒಬ್ಬನೇ ಎಂಬ ಪರಿಕಲ್ಪನೆಯು ವೈಯಕ್ತಿಕ ವರಗಳು ಮತ್ತು ಸಾಮರ್ಥ್ಯಗಳ ವೈವಿಧ್ಯತೆಯ ಹೊರತಾಗಿಯೂ ಕ್ರೈಸ್ತ ಸಮುದಾಯದ ಏಕತೆಯನ್ನು ಒತ್ತಿ ಹೇಳುತ್ತದೆ. ಇವೆಲ್ಲವೂ ಒಬ್ಬನೇ ಆತ್ಮನ ಕಾರ್ಯ. ಈ ವಾಕ್ಯವು ಆತ್ಮಿಕ ವರಗಳ ವಿತರಣೆಯಲ್ಲಿ ಪವಿತ್ರಾತ್ಮನ ಐಕ್ಯತೆ ಮತ್ತು ಏಕತೆಯನ್ನು ಒತ್ತಿ ಹೇಳುತ್ತದೆ. 1 ಕೊರಿಂಥ 12 ಸಂದರ್ಭದಲ್ಲಿ ಪೌಲನು ಸಭೆಯೊಳಗಿನ ಆತ್ಮಿಕ ವರಗಳ ವೈವಿಧ್ಯತೆಯನ್ನು ಉಲ್ಲೇಖಿಸುತ್ತಾನೆ. ವೈವಿಧ್ಯತೆಯ ಹೊರತಾಗಿಯೂ ಅವೆಲ್ಲವೂ ಒಬ್ಬನೇ ಆತ್ಮನಿಂದ ಹುಟ್ಟಿಕೊಂಡಿವೆ ಎಂದು ಒತ್ತಿ ಹೇಳುತ್ತಾನೆ. ಇದು ಕ್ರೈಸ್ತ ಧರ್ಮದ ಕೇಂದ್ರವಾದ ಒಬ್ಬನೇ ದೇವರ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ಪವಿತ್ರಾತ್ಮನು ತ್ರಯೇಕತ್ವದ ಭಾಗವಾಗಿದ್ದಾನೆ. ಆದಿಕಾಂಡ 1:2 ಸೃಷ್ಟಿ ನಿರೂಪಣೆಯಿಂದ ಹಿಡಿದು ಅಪೊಸ್ತಲ ಕೃತ್ಯಗಳು 2 ವಿಶ್ವಾಸಿಗಳ ಸಬಲೀಕರಣದವರೆಗೆ ಆತ್ಮನ ಕಾರ್ಯವನ್ನು ವಾಕ್ಯದಾದ್ಯಂತ ಕಾಣಬಹುದು. ಆತ್ಮನ ಏಕತೆಯು ಸಭೆಯೊಳಗಿನ ಸಾಮರಸ್ಯಕ್ಕಾಗಿ ಕರೆಯಾಗಿದೆ. ಯಾಕೆಂದರೆ ಎಲ್ಲ ವರಗಳು ಸಾಮಾನ್ಯ ಒಳಿತಿಗಾಗಿ ಮತ್ತು ಕ್ರಿಸ್ತನ ದೇಹದ ಸುಧಾರಣೆಗೆ ಸೇವೆ ಸಲ್ಲಿಸುತ್ತವೆ. ಅವುಗಳನ್ನು ಪ್ರತಿಯೊಬ್ಬರಿಗೂ ಹಂಚುವನು. ವರಗಳ ವಿತರಣೆಯು ಉದ್ದೇಶವಿಲ್ಲದೆ ಅಲ್ಲ, ಆದರೆ ಉದ್ದೇಶಪೂರ್ವಕವಾಗಿದೆ. ಯಾಕೆಂದರೆ ಆತ್ಮನು ಅವುಗಳನ್ನು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಇದು ಆತ್ಮಿಕ ವರಗಳ ಆಡಳಿತದಲ್ಲಿ ದೇವರ ಸಾರ್ವಭೌಮತ್ವವನ್ನು ಎತ್ತಿ ತೋರಿಸುತ್ತದೆ. ಪ್ರಮಾಣಗಳು ಎಂಬ ಪದವು ಉದ್ದೇಶಪೂರ್ವಕ ಹಂಚಿಕೆಯನ್ನು ಸೂಚಿಸುತ್ತದೆ. ಕ್ರಿಸ್ತನ ದೇಹದ ಪ್ರತಿಯೊಬ್ಬ ಸದಸ್ಯನು ವಹಿಸಬೇಕಾದ ಪಾತ್ರವನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತದೆ. ಈ ಪರಿಕಲ್ಪನೆಯು ರೋಮಪುರ 12:6-8 ಪ್ರತಿಬಿಂಬಿತವಾಗಿದೆ. ಅಲ್ಲಿ ಪೌಲನು ಪ್ರತಿಯೊಬ್ಬರಿಗೂ ನೀಡಲಾದ ಕೃಪೆಗನುಗುಣವಾಗಿ ವಿಭಿನ್ನ ವರಗಳ ಬಗ್ಗೆ ಮಾತಾಡುತ್ತಾನೆ. ವೈಯಕ್ತಿಕ ವಿತರಣೆಯು ವಿಶ್ವಾಸಿಗಳು ಮತ್ತು ಪವಿತ್ರಾತ್ಮನ ನಡುವಿನ ವೈಯಕ್ತಿಕ ಸಂಬಂಧವನ್ನು ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯು ಸಭೆಗೆ ನೀಡಬೇಕಾದ ಅನನ್ಯ ಕೊಡುಗೆಯನ್ನು ಒತ್ತಿ ಹೇಳುತ್ತದೆ. ಆತ್ಮನ ಚಿತ್ತದಂತೆ. ವರಗಳ ವಿತರಣೆಯಲ್ಲಿ ಆತ್ಮನ ನಿರ್ಣಯವು, ಆತನ ಉದ್ದೇಶವು ದೈವಿಕ ಜ್ಞಾನ ಮತ್ತು ಉದ್ದೇಶವನ್ನು ಸೂಚಿಸುತ್ತದೆ. ಈ ನುಡಿ ವಿಶ್ವಾಸಿಗಳಿಗೆ ಅವರ ವರಗಳು ಮಾನವ ಅರ್ಹತೆ ಅಥವಾ ಪ್ರಯತ್ನದ ಫಲಿತಾಂಶವಲ್ಲ, ಆದರೆ ಆತ್ಮನ ಚಿತ್ತದ ಪ್ರಕಾರ ನೀಡಲಾಗುತ್ತದೆ ಎಂಬ ಭರವಸೆ ನೀಡುತ್ತದೆ. ಇದು ಎಫೆಸೈ 4:7 ಹೊಂದಿಕೆಯಾಗುತ್ತದೆ. ಅಲ್ಲಿ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆತ್ಮನ ನಿರ್ಣಯವು ಸಭೆಯ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ಪ್ರತಿಯೊಬ್ಬ ಸದಸ್ಯರು ಒಟ್ಟಾರೆಯಾಗಿ ಕೊಡುಗೆ ನೀಡುತ್ತಾರೆ. ಇದು ಆತ್ಮನ ಸರ್ವಜ್ಞತೆ ಮತ್ತು ಸರ್ವಶಕ್ತಿಯ ಜ್ಞಾಪನೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಸಭೆ ಮತ್ತು ಅದರೊಳಗಿನ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವುದೇ ಉತ್ತಮ ಎಂದು ತಿಳಿಯುತ್ತದೆ. ಈ ದೈವಿಕ ಸಂಕಲ್ಪವು ವಿಶ್ವಾಸಿಗಳಲ್ಲಿ ನಂಬಿಕೆ ಮತ್ತು ನಮ್ರತೆಯನ್ನು, ತಗ್ಗಿಸಿಕೊಳ್ಳಲ್ಪಡುವಿಕೆಯನ್ನು ಬಯಸುತ್ತದೆ. ಆತ್ಮನ ಯೋಜನೆ ಪರಿಪೂರ್ಣ ಮತ್ತು ಉದ್ದೇಶಪೂರ್ವಕವಾಗಿದೆ ಎಂದು ಗುರುತಿಸುತ್ತದೆ. ನೆನಪಿಡಬೇಕಾದ ಅಂಶಗಳು. ಅಪೊಸ್ತಲನಾದ ಪೌಲ. 1 ಕೊರಿಂಥದ ಲೇಖಕ. ಪೌಲನು ಕೊರಿಂಥದ ಸಭೆಗೆ ಆತ್ಮಿಕ ವರಗಳನ್ನು ಒಳಗೊಂಡಂತೆ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಲು ಬರೆಯುತ್ತಿದ್ದನು. ಕೊರಿಂಥ ಪ್ರಾಚೀನ ಗ್ರೀಸ್ನ ಪ್ರಮುಖ ನಗರ. ಅದರ ವೈವಿಧ್ಯಮಯ ಜನಸಂಖ್ಯೆ ಮತ್ತು ಸಾಂಸ್ಕೃತಿಕ ಪ್ರಭಾವಗಳಿಗೆ ಹೆಸರುವಾಸಿಯಾಗಿದೆ. ಇದು ಸಭೆಯ ಮೇಲೂ ಪರಿಣಾಮ ಬೀರಿತು. ಪವಿತ್ರಾತ್ಮ ತನ್ನ ಇಚ್ಛೆಯ ಪ್ರಕಾರ ವಿಶ್ವಾಸಿಗಳಿಗೆ ಆತ್ಮಿಕ ವರಗಳನ್ನು ವಿತರಿಸುವ ಜವಾಬ್ದಾರಿಯನ್ನು ಹೊಂದಿರುವ ತ್ರಯೇಕತ್ವದಲ್ಲಿ 3ನೇ ವ್ಯಕ್ತಿ. ಕೊರಿಂಥದ ಸಭೆ. ಪೌಲನ ಪತ್ರಿಕೆಯನ್ನು ಸ್ವೀಕರಿಸುವವರು, ಏಕತೆ ಮತ್ತು ಆತ್ಮಿಕ ಪರಿಪಕ್ವತೆ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿರುವ ವಿಶ್ವಾಸಿಗಳ ವೈವಿಧ್ಯಮಯ ಗುಂಪು. ಆತ್ಮಿಕ ವರಗಳು ಸಭೆಯನ್ನು ನಿರ್ಮಿಸುವ ಉದ್ದೇಶಕ್ಕಾಗಿ ಪವಿತ್ರಾತ್ಮನು ವಿಶ್ವಾಸಿಗಳಿಗೆ ನೀಡಿದ ವಿಶೇಷ ಸಾಮರ್ಥ್ಯಗಳು.
ಪ್ರಮುಖ ಬೋಧನಾಂಶಗಳು. ಆತ್ಮನ ಸಾರ್ವಭೌಮತ್ವ. ಪವಿತ್ರಾತ್ಮನು ವರಗಳನ್ನು ವಿತರಿಸುವಲ್ಲಿ ಸಾರ್ವಭೌಮ. ನಾವು ಆತನ ಜ್ಞಾನವನ್ನು ನಂಬಬೇಕು ಮತ್ತು ಇತರರ ವರಗಳನ್ನು ಅಪೇಕ್ಷಿಸಬಾರದು. ವೈವಿಧ್ಯತೆಯಲ್ಲಿ ಏಕತೆ. ಆತ್ಮಿಕ ವರಗಳು ವೈವಿಧ್ಯಮಯವಾಗಿವೆ, ಆದರೂ ಅವು ಒಬ್ಬನೇ ಆತ್ಮನಿಂದ ಬರುತ್ತವೆ. ಈ ವೈವಿಧ್ಯತೆಯು ಸಭೆಯೊಳಗಿನ ವಿಭಜನೆಗೆ ಅಲ್ಲ, ಏಕತೆಗೆ ಕಾರಣವಾಗಬೇಕು. ವರಗಳ ಉದ್ದೇಶ. ವರಗಳನ್ನು ಸಾಮಾನ್ಯ ಒಳಿತಿಗಾಗಿ ಮತ್ತು ಸಭೆಯ ಸುಧಾರಣೆಗಾಗಿ ನೀಡಲಾಗುತ್ತದೆ. ನಾವು ಅವುಗಳನ್ನು ನಿಸ್ವಾರ್ಥವಾಗಿ ಇತರರಿಗೆ ಸೇವೆ ಸಲ್ಲಿಸಲು ಬಳಸಬೇಕು. ತೃಪ್ತಿ ಮತ್ತು ಕೃತಜ್ಞತೆ. ನೀವು ಪಡೆದ ವರಗಳಿಗಾಗಿ ತೃಪ್ತರಾಗಿರಿ ಮತ್ತು ಕೃತಜ್ಞತರಾಗಿರಿ. ಪ್ರತಿಯೊಂದು ವರವು ಕ್ರಿಸ್ತನ ದೇಹಕ್ಕೆ ಮೌಲ್ಯಯುತ ಮತ್ತು ಅವಶ್ಯಕವಾಗಿದೆ ಎಂದು ಗುರುತಿಸಿರಿ. ಸಕ್ರಿಯ ಭಾಗವಹಿಸುವಿಕೆ. ಪ್ರತಿಯೊಬ್ಬ ವಿಶ್ವಾಸಿಯು ವಹಿಸಬೇಕಾದ ಪಾತ್ರವಿದೆ. ನಿಮ್ಮ ಸಭೆಯ ಸಮುದಾಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಿ. ನಿಮ್ಮ ವರಗಳನ್ನು ಅದರ ದೇಹಕ್ಕೆ ಕೊಡುಗೆ ನೀಡಲು ಬಳಸಿ. ಆತ್ಮಿಕ ವರಗಳೊಂದಿಗೆ ದೇವರ ಸೇವೆ ಮಾಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:3-8 ವಾಕ್ಯ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಇರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ.